ಫ್ರೆಂಡ್ಸ್, ಇವಾಗ ತಾನೇ ನೀವಾಗಲೇ ನೋಡಿರ್ಬೋದು. ಆಗ್ಲೇ ತಾನೇ ನಾವು ಒಂದು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ಬಗ್ಗೆ ಒಂದು ನನ್ನ ಜೀವನದಲ್ಲೇ ಮಾಡದೇ ಇರೋ ಥರ ರಿವ್ಯೂ ಒಂದು ನಾರ್ಮಲ್ ಆಗಿ ನಾನು ಹೇಳಿದೆ ಅಷ್ಟು ದಿವಸ ಆದ್ಮೇಲೆ. ಬಟ್ ನನಗೆ ಅನ್ಸಿದೆ ಏನಂದ್ರೆ, ಓಕೆ ಆದ್ರೆ ನಿಮ್ಗೆಲ್ಲ ಅದೇ ಹಳೇದೇ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ. ಸೊ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೈಕಾಲು ನೋವಾದ್ರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು, ಕೈಕಾಲು ನೋವಾದ್ರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು. ಅದೇ ಪ್ರೇಮಿಗಳ ಗಮನಕ್ಕೆ ಯೂತಿಗೆ ಒಳ್ಳೆ ಮೆಸೇಜ್. ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಹೇಳೋದು ಸರ್, ಅದೇ ಸುಬ್ಬ ಅಲ್ಲ ಸರ್ ನೀವು ಒಬ್ಬ ಸರ್. ಇವರು ಏನ್ ಗೊತ್ತಾ ಒಂದು ಇಷ್ಟ ಆಗೋದು, ಇವ್ರು ಬಂದಾಗ ಸ್ಟಾರ್ಟಿಂಗು ಇವ್ರು ಬಂದಾಗ ಅಯ್ಯೋ ಇವ್ರು ಏನಕ್ಕಪ್ಪ ಲವರ್ಸ್ ಈ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಪ್ಲೀಸ್ ಬಾರಪ್ಪ ಅಂತ ಅಂದ್ಬಿಟ್ಟು ನಾವೇ ಅನ್ಕೋತೀವಿ ಜನ. ಈ ತರ ಒಂದು ಕ್ಯಾರೆಕ್ಟರ್ ಏನಿಲ್ಲ ಬೈ ಸಿನಿಮಾ ಇಷ್ಟೇ. ನಾನು ಹೇಳ್ತೀನಿ ನೋಡಿ, ಎವ್ರಿ ಸಿಂಪಲ್ ಅಂದ್ರೆ ಸಿಂಪಲ್. ಏನ್ ಕಾನ್ಸೆಪ್ಟ್ ಅಂತ ಅಂದ್ರೆ ಸಿನಿಮಾದು ಇಷ್ಟೇನೆ ಕಾನ್ಸೆಪ್ಟ್. ಇವಾಗ ಮದ್ವೆಗಿದ್ರೆ ಎಲ್ಲ ಬಿಟ್ಬಿಡಿ, ಎಲ್ಲ ಮ್ಯಾರೇಜ್ ಗಿರೇಜ್ ಆಗಲ್ಲ, ಸುಮ್ಮನೆ ನಾವು ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಲಿವಿಂಗ್ ರಿಲೇಶನ್ಶಿಪ್ ಈ ತರ ಎಲ್ಲ ಇದೆ ಅಲ್ಲ. ಇದರಿಂದ ಎಲ್ಲ ಏನೇನು ಪ್ರಾಬ್ಲಮ್ ಆಗುತ್ತೆ, ಹುಡುಗಂಗೆ ಏನು ಪ್ರಾಬ್ಲಮ್ ಆಗಲ್ಲ. ಹುಡುಗ ಎಲ್ಲ ಆರಾಮಾಗಿ, ಇವಳಿಲ್ಲ ಅಂದ್ರೆ ಇನ್ನ ಓಡೋಗ್ತಾನೆ, ಮನೆ ಬಿಟ್ಟು ಹೋಗ್ತಾನೆ, ಬೇರೆ ಊರಿಗೆ ಓಡೋಗ್ತಾನೆ. ಆದ್ರೆ ಒಂದು ಹುಡುಗಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದ್ರಲ್ಲಿ ಏನಾದ್ರು ಪ್ರೆಗ್ನೆನ್ಸಿ ಏನಾದ್ರು ಆದ್ರೆ ಏನೇನು ಅನುಭವಿಸ್ತಾಳೆ ಅನ್ನೋದೇ ಸಿನಿಮಾ. ಬಟ್ ಪ್ಲೀಸ್ ಎಲ್ಲರೂ ಹುಡುಗಿರೆಲ್ಲ ಬಂದ್ಬಿಟ್ಟು ದಯವಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ಬರು. ನಾನು ಆವಾಗಲೇ ಹೇಳಿದೆ ಇವಾಗಲೂ ಹೇಳಿದೆ, ಅಣ್ಣ ಬಾಯಿನ ಅಂತಾರೆ ಇಂಗ್ಲೀಷಲ್ಲಿ ಮೌತು. ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡ್ಬೇಕಾಗಿರೋದು ಪ್ರತಿಯೊಬ್ಬ ಯೂತು. ಸೊ ಯೂತು, ಲವರ್ಸು, ಸೊ ಯಾರ್ಯಾರಿದ್ದಾರೆ ಕಪಲ್ಸು, ಮತ್ತೆ ಎಸ್ಪೆಷಲಿ ಪೇರೆಂಟ್ಸು. ಸೊ ಯಾರ್ಯಾರು ಮಕ್ಕಳಿದ್ದಾರೆ, ಸೊ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದ್ಸರಿ ಈ ತರ ಸಿನಿಮಾ ನೋಡಿದ್ರೆ